ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಗೆ ಇಡೀ ಜಿಲ್ಲೆಯ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಜಿಲ್ಲೆಯಲ್ಲಿ ಗುಡ್ಡ ಕುಸಿತ, ಪ್ರವಾಹ, ಸಾವು ನೋವುಗಳಿಗೆ ಕಾರಣವಾಗಿರುವ ಐಆರ್ಬಿ ಅಧ್ವಾನಗಳಿಗೆ ಕಡಿವಾಣ ಹಾಕುರಿಲ್ಲದಂತಾಗಿದೆ. ಆದರೆ ಈ ಸಾಮರ್ಥ್ಯ ಸಚಿವ ಮಂಕಾಳ ವೈದ್ಯರಿಗಿದ್ದು ಅವರಿಗೆ ಜನ ಬೆಂಬಲ, ಅಧಿಕಾರಿಗಳ ಬೆಂಬಲ ಬೇಕಿದೆ. ಈ ಬಗ್ಗೆ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. 2014 ಜೂನ್ ತಿಂಗಳು. ಟೋಲ್ ಕಟ್ಟಬೇಡಿ, ಒಂದು ವೇಳೆ ಟೋಲ್ ಕಟ್ಟಿ ಅಂತ ನಿಮ್ಮನ್ನು ತಡೆದ್ರೆ ನಿಮ್ಮದೇ ಸ್ಟೈಲ್ನಲ್ಲಿ ಉತ್ತರ ಕೊಡಿ, ಹೀಗಂತ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ಮುಖ್ಯಸ್ಥ ರಾಜ್ ಠಾಕ್ರೆ ಐಆರ್ಬಿ ವಿರುದ್ಧ ಆರ್ಡರ್ ಕೊಟ್ಟಿದ್ದು ಇಡೀ ಮಹಾರಾಷ್ಟ್ರದಲ್ಲಿ ಟೋಲ್ ವಿರೋಧಿ ಹೋರಾಟ ಭುಗಿಲೆದ್ದು ಬಿಡ್ತು. ಮುಂಬೈ, ನವಿ ಮುಂಬೈ, ಥಾಣೆ, ಕಲ್ಯಾಣ್ ಮತ್ತು ನಾಗ್ಪುರ್ ಸೇರಿದಂತೆ ಇಡೀ ಮಹಾರಾಷ್ಟ್ರದಾದ್ಯಂತ ಎಂಎನ್ಎಸ್ ಕಾರ್ಯಕರ್ತರು ಟೋಲ್ ಬೂತ್ಗಳ ಮೇಲೆ ದಾಳಿ ಮಾಡಿದ್ರು. ಒಂದಲ್ಲ ಎರಡಲ್ಲ ಬರೋಬ್ಬರಿ 22 ಟೋಲ್ ಬೂತ್ಗಳ ದಾಳಿ ಮಾಡಿ ಬಿಸಿ ಮುಟ್ಟಿಸಿದ್ರು. ರಾಜ್ ಠಾಕ್ರೆಯ ಈ ಗಟ್ಟಿ ನಿರ್ಧಾರದ ಮುಂದೆ ಐಆರ್ಬಿ ಕಂಪನಿ ಅಕ್ಷರಶಃ ನಡುಗಿ ಹೋಗಿತ್ತು. ಅವೈಜ್ಞಾನಿಕ ಕಾಮಗಾರಿ ಮಾಡಿದ ಐಆರ್ಬಿ ಕಂಪನಿಗೆ ರಾಜ್ ಠಾಕ್ರೆ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರ ಕೊಟ್ಟು ಬೆವರಿಳಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಗೆ ಬೀಳಬೇಕಿದೆ ಬ್ರೇಕ್. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಗಳಿಂದಾದ ಅಧ್ವಾನಗಳು ಒಂದೆರಡಲ್ಲ. ಪ್ರತಿನಿತ್ಯ ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಯಿಂದ ಸಾವು ನೋವುಗಳಾಗ್ತಿವೆ. ಮಳೆಗಾಲದಲ್ಲಂತೂ ಮರಣ ಮೃದಂಗಕ್ಕೆ ಕಾರಣವಾಗ್ತಿದೆ. ಆದರೂ ಐಆರ್ಬಿ ಅಧಿಕಾರಿಗಳಿಗೆ ಸ್ವಲ್ಪವೂ ಜನರ ಬಗ್ಗೆ ಕಾಳಜಿ ಇಲ್ಲ. ಜನ ಸತ್ರೆ ನಮಗೇನು ಅನ್ನೋ ಹಾಗೆ ವರ್ತಿಸುತ್ತಿದ್ದಾರೆ. ಇತ್ತ ನಮ್ಮ ಜನ ನಿತ್ಯ ಐಆರ್ಬಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ನಾನು ಮಂಜುನಾಥ್ ಮಾತಾಡೋದು. ಇಲ್ಲಿ ಏನು ಐಆರ್ಬಿ ಅವರು ಏನು ಕೆಲಸ ಇದೆ, ಇಷ್ಟು ವರ್ಷ ಆಯಿತು ಕೆಲಸ ಮಾಡ್ಲಿಕ್ಕೆ ಹಾಕೊಂಡು ಟೋಲ್ ಗೇಟ್ ಎಲ್ಲ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಬಿಟ್ಟರೆ ಈಗ ನೋಡಿ, ಮೊನ್ನೆ 8 ಜನ ಏನು ದುಡ್ಡಕ್ಕೋಸ್ಕರ ಸಾವನ್ನಾಗಿದ್ದಾರೆ. ಅದಕ್ಕೆಲ್ಲ ಕಾರಣ ಏನು, ಐಆರ್ಬಿ ಅವರು ಇದ್ದಾರೆ. ಅದನ್ನು ಸರಿ ಮಾಡಿಕೊಡ್ಬೇಕು. ಎಷ್ಟು ವರ್ಷದಿಂದ ಹೊಂಡ ಗಂಟೆ ಬಿದ್ದು ರೋಡ್ ಸರಿ ಮಾಡಲಿಲ್ಲ ಇವರು. ಇದು 8 ಜನ ಇನ್ನು ಸಾಯಿಸ್ಬೇಕಂತ ಮಾಡಿದ್ದಾರೆ. ಪಬ್ಲಿಕರೆಲ್ಲ ಒಟ್ಟಾಗಿ ಇನ್ನೊಂದು ದಿವಸ ಬೇರೆ ಬೇರೆ ತಗೊಂಡು ಹೊಡಿತಾರೆ ಇವರಿಗೆ. ಮರ್ಯಾದೆಮಾನ ಇಲ್ಲ ಇವರಿಗೆ. 8 ಜನ ಸತ್ತೋಗಿದ್ದಾರೆ, 8 ಜನ ಖಾಲಿ ಆದರು. ಅಲ್ಲಿ ಹೋಗಿ ದುಡ್ಡು ಕಲೆಕ್ಷನ್ ಮಾಡ್ತಾರೆ, ಅಲ್ಲಿ ಟೋಲ್ ಗೇಟಲ್ಲಿ ದುಡ್ಡು ವಸೂಲಿ ಮಾಡ್ತಾರೆ, ಇಲ್ಲೂ ಟೋಲ್ ಗೇಟಲ್ಲಿ ದುಡ್ಡು ವಸೂಲಿ ಮಾಡ್ತಾರೆ. ಹೊನ್ನಾವರಲ್ಲಿ, ಬಡ್ಕಾಳ, ಕುಮಟ ಎಲ್ಲೂ ಕೆಲಸ ಆಗಲಿಲ್ಲ. ಏನು ಮಾಡ್ತಾ ಇದ್ದಾರೆ ಐಆರ್ಬಿ ಅವರು ಇಷ್ಟು ದಿವಸದಿಂದ? ಇವತ್ತೇನು ಸಾವಾಗಿದೆ ಅದಕ್ಕೆಲ್ಲ ಪರಿಹಾರ ಏನಿದೆ ಪೂರಾ ಐಆರ್ಬಿ ಅವ್ರು ಕೊಡಬೇಕು. ಅದಕ್ಕೆ ಅವ್ರ ಮನೆ ಕುಟುಂಬಕ್ಕೆ ಏನು ಲಾಸ್ ಆಗಿದೆ ಅದೆಲ್ಲ ಸರಿ ಮಾಡಿಕೊಡ್ಬೇಕು ಐಆರ್ಬಿ ಅವರು. ಏನು ಮರ್ಯಾದೆಮಾನ ಇಲ್ಲ ಇವರಿಗೆ. ಫಸ್ಟ್ ಸರಿ ಮಾಡ್ಕೊಳ್ಳಿ ಎಲ್ಲರೂ. ಎಲ್ಲ ಜನ ಒಟ್ಟಾಗಬೇಕು, ಇದನ್ನು ಹೊಡಿಬೇಕು ಅವ್ರಿಗೆ ಇಟ್ಕೊಂಡು. ಮರ್ಯಾದೆಮಾನ ಇಲ್ಲ ಅವರಿಗೆ. ಐಆರ್ಬಿ ಅವರು ಮುಂದಿನ ದಿವಸದಲ್ಲಿ ಇದೇ ಥರ ಮಾಡಿದ್ರೆ ಜನ ಸರಿಯಾದ ಬುದ್ಧಿ ಕಲಿಸ್ತಾರೆ. ನೀವು ಆ ಬಡ್ಕಾಳಿಂದ ನೀವು ಇಲ್ಲಿಂದ ಏನು ಟೋಲ್ ಗೇಟ್ ಎಲ್ಲ ವಸೂಲಿ ಮಾಡ್ತಾ ಇದ್ದೀರಿ, ಎಲ್ಲ ಅದನ್ನು ತಕ್ಕ ವಸೂಲಿ ಮಾಡ್ತಾರೆ. ಜನರೇ ನಿಮಗೆ ಬುದ್ಧಿ ಕಲಿಸ್ತಾರೆ. ಮುಂದಿನ ದಿವಸದಲ್ಲಿ ಎಚ್ಚರಿಕೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ನೋಡಿದ್ರಲ್ಲ, ಇವರೊಬ್ಬರೇ ಅಲ್ಲ, ಜಿಲ್ಲೆಯ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನ ಆಕ್ರೋಶವೂ ಹೀಗೆ ಇದೆ. ಆದರೂ ನಮ್ಮ ಜಿಲ್ಲೆಯ ಜನಕ್ಕೆ ಐಆರ್ಬಿಯಿಂದಾಗುವ ಅನಾಹುತಗಳಿಂದ ಬಚಾವಾಗಲು ಸಾಧ್ಯವೇ ಇಲ್ಲ ಅಂತಲ್ಲ. ಈ ಐಆರ್ಬಿ ಸಮಸ್ಯೆಗಳಿಗೆ ಒಬ್ಬರಿಂದ ಮಾತ್ರ ಸಾಧ್ಯ, ಅದು ಸಚಿವ ಮಂಕಾಳ ವೈದ್ಯರಿಂದ. ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಧ್ವನಿ ಎತ್ತಿದ ಏಕೈಕ ರಾಜಕಾರಣಿ ಮಂಕಾಳ ವೈದ್ಯ. ಹೌದು, ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಬಹಿರಂಗವಾಗಿ ಧ್ವನಿ ಎತ್ತಿ ಮಾತನಾಡಿರುವ ಜಿಲ್ಲೆಯ ಏಕೈಕ ರಾಜಕಾರಣಿ ಸಚಿವ ಮಂಕಾಳ ವೈದ್ಯ ಅಂದ್ರೂ ತಪ್ಪಾಗೋದಿಲ್ಲ. ಈಗ ಟೋಲ್ ಬಂದ್ ಮಾಡಿದ್ರು, ಮತ್ತೆ ಪುನಃ ಚಾಲು ಮಾಡಿದ್ದಾರೆ. ಹೆಚ್ಚು ಕಡಿಮೆ 1000 ಗಂಟೆ ಜನ ಸತ್ತಿದ್ದಾರೆ. ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 200-250 ಜನ ಸಾಯ್ತಾ ಇದ್ದಾರೆ. ಎಲ್ಲೂ ಇಡೀ ಜಿಲ್ಲೆಯಲ್ಲಿ ಎಲ್ಲೂ 10 ಕಿಲೋಮೀಟರ್ ಮೇಲೆ ಕ್ಲಿಯರ್ ಆಗ್ತಿಲ್ಲ. ಅಲ್ಲಲ್ಲಿ ಪ್ರಾಬ್ಲಮ್ ಇದೆ, ಜನ ಸಾಯ್ತಾ ಇದ್ದಾರೆ. ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ. ಈಗ ಇಂದೊಂದು ನಾವು ನಡವಳಿ ಮಾಡಿದ್ರು, ಅದು ಸೆಂಟ್ರಲ್ ಗೌರ್ಮೆಂಟ್ ನಾವು ಸರ್ಕಾರಕ್ಕೆ ಕಳಿಸಿದ್ರು. ಏನು ನಮಗೆ ಆನ್ಸರ್ ಬರಲಿಲ್ಲ. ಇವತ್ತು ನಾವು ಮತ್ತೆ ಪುನಃ
ಅದನ್ನ ಬಂದ್ ಮಾಡ್ಲಿಕ್ಕೆ. ಇಲ್ಲ ಅಂದ್ರೆ ನಮ್ಮ ಉದ್ದೇಶ ಇಷ್ಟೇ, ಜನಕ್ಕೆ ಅನುಕೂಲ ಆಗಬೇಕು, ಜನ ಸಾಯ್ಬಾರ್ದು, ಜನಕ್ಕೆ ಅವಕಾಶ ಸಿಗ್ಬೇಕು. ಪ್ರತಿ ಕೆಡಿಪಿ ಮೀಟಿಂಗ್ನಲ್ಲೂ ಐಆರ್ಬಿ ವಿರುದ್ಧ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ ಮಳೆಗಾಲದ ಸಮಯದಲ್ಲಿ ಐಆರ್ಬಿ ವಿರುದ್ಧ ಸಚಿವರು ಬಹಿರಂಗವಾಗಿಯೇ ಗುಡುಗಿದ್ರು. ಆಗ ಐಆರ್ಬಿಯವರು ಎಲ್ಲವನ್ನೂ ಸರಿ ಮಾಡುವವರಂತೆ ಮಾಡಿದ್ರು. ಆದ್ರೆ ಆಮೇಲೆ ಸಚಿವರಿಗೆ ಜನ ಬೆಂಬಲ ಸಿಗಲಿಲ್ಲ, ಹಿರಿಯ ಅಧಿಕಾರಿಗಳ ಬೆಂಬಲ ಸಿಗಲಿಲ್ಲ, ಜಿಲ್ಲೆಯ ಜನಪ್ರತಿನಿಧಿಗಳ ಬೆಂಬಲವೂ ಸಿಗಲಿಲ್ಲ. ನಿಜ, ಒಗ್ಗಟ್ಟಿನ ಮಂತ್ರದಿಂದ ಮಾತ್ರ ಜಿಲ್ಲೆಯಲ್ಲಿ ಐಆರ್ಬಿ ಅಧ್ವಾನಗಳಿಗೆ ಕಡಿವಾಣ ಹಾಕಲು ಸಾಧ್ಯ. ಅದು ಮಂಕಾಳ್ ವೈದ್ಯರಿಂದ ಸಾಧ್ಯ. ಆ ಸಾಮರ್ಥ್ಯ, ಆ ಗಟ್ಟಿತನ ಅವರಲ್ಲಿದೆ. ಹಾಗಂತ ಮಂಕಾಳ್ ವೈದ್ಯರಿಗೆ ಬೆಂಬಲ ನೀಡಿ ಎಂಎನ್ಎಸ್ ಮಾದರಿಯಲ್ಲೇ ಜಿಲ್ಲೆಯಲ್ಲಿ ಟೋಲ್ ಧ್ವಂಸ ಮಾಡಿ ಬುದ್ಧಿ ಕಲಿಸಬೇಕು ಅನ್ನೋದು ಇದರರ್ಥವಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಐಆರ್ಬಿಗೆ ಬಿಸಿ ಮುಟ್ಟಿಸಿ ಜಿಲ್ಲೆಯಲ್ಲಾಗುತ್ತಿರುವ ಸಾವು ನೋವುಗಳಿಗೆ ಕಡಿವಾಣ ಹಾಕಬೇಕಾದ ಅಗತ್ಯವಿದೆ. ಆದ್ರಿವತ್ತು ಅಂಕೋಲಾದ ಗುಡ್ಡ ಕುಸಿತ ದುರಂತದ ಸಮಯದಲ್ಲಿ ಮಂಕಾಳ್ ವೈದ್ಯರು ಇಡೀ ದಿನ ಅಲ್ಲೇ ಇದ್ದು ಮಳೆ ಗಾಳಿ ಲೆಕ್ಕಿಸದೆ ಓಡಾಡ್ತಿದ್ದಾರೆ. ಮಣ್ಣಿನಡಿ ಸಿಲುಕಿ ಸತ್ತವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸ ಮಾಡ್ತಿದ್ದಾರೆ. ಇಂಥ ದುರಂತಗಳಾದ ಮೇಲಾದ್ರೂ ಐಆರ್ಬಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಮಂಕಾಳ್ ವೈದ್ಯರ ಜೊತೆ ನಿಲ್ಲಬೇಕಿದೆ. ಇಷ್ಟೆಲ್ಲ ಹೇಳುತ್ತಿರುವಂತೆ ಕುಮಟಾ ಬರ್ಗಿಯಲ್ಲಿ ಭೀಕರ ಗುಡ್ಡ ಕುಸಿತವಾಗಿದೆ. ನೋಡುತ್ತಿದ್ದಂತೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ಜೆಸಿಬಿ ಡ್ರೈವರ್ ಪ್ರಾಣ ಉಳಿಸಿಕೊಂಡಿದ್ದಾನೆ. ಇನ್ನು ಇದೇ ಸಮಯದಲ್ಲಿ ವಾಹನ ಸವಾರರೇನಾದರೂ ಸಂಚರಿಸುತ್ತಿದ್ರೆ ಅಂಕೋಲಾ ದುರಂತದ ಸರಣಿಗೆ ಇದು ಕೂಡ ಸೇರುತ್ತಿತ್ತು. ಈ ಘಟನೆಗೂ ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿ ಕಾರಣ. ರಸ್ತೆಗಾಗಿ ಗುಡ್ಡ ಕತ್ತರಿಸಿ ಹಾಗೆ ಬಿಟ್ರು. ಗುಡ್ಡದ ಮಣ್ಣು ಕುಸಿಯದಂತೆ ತಡೆಗೋಡೆ ಕಟ್ಟಲಿಲ್ಲ. ಪರಿಣಾಮ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳು ಗುಡ್ಡ ಕುಸಿತದ ತಾಣಗಳಾಗಿ ಪರಿವರ್ತನೆಗೊಂಡಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.